ನಮಸ್ಕಾರ ಗೆಳತಿಯರೇ, ಸಿರಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ನಾನು ಕೊಬ್ಬರಿ ಅವಲಕ್ಕಿ ರೆಸಿಪಿಯನ್ನು ಶೇರ್ ಮಾಡ್ಕೋತೀನಿ. ಭಾಳ ಟೇಸ್ಟ್ ಆಗ್ತಾವೆ, ಒಂದು ಸರ್ತಿ ಮಾಡಿ ನೋಡ್ರಿ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ನೋಡೋಣ. 1 ಟೀ ಸ್ಪೂನಷ್ಟು ಉದ್ದಿನಬೇಳೆ, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಒಂದು ಈರುಳ್ಳಿ ತೊಗೊಂಡಿನಿ, ಒಂದು 2-3 ಮೆಣಸಿನ್ಕಾಯಿ ಮತ್ತು ಕರಿಬೇವು. ಈಗ ಸ್ಟಾರ್ಟ್ ಮಾಡೋಣ ಯಾವ ರೀತಿ ಅಂತ ನೋಡೋಣ. ಕಡಾಯಿ ಒಳಗೆ ಎಣ್ಣೆ ಹಾಕ್ಕೊಂಡು ಕಾಯಕ್ಕಿಟ್ಟಿನಿ. ಎಣ್ಣೆ ಕಾಯ್ದಾದ್ಮೇಲೆ ಈಗ ನಾವು ಅದಕ್ಕೆ ಉದ್ದಿನಬೇಳೆ ಹಾಕ್ಕೊಳ್ಳೋಣ. ಫಸ್ಟ್ ಎಣ್ಣೆ ಚೆಂದಾಗೆ ಕಾಯ್ದಾದ್ಮೇಲೆ ಉದ್ದಿನಬೇಳೆ ಹಾಕ್ಕೊಳ್ಳೋಣ. ಉದ್ದಿನಬೇಳೆ ಸ್ವಲ್ಪ ಕೆಂಪಗಾಗಬೇಕು ನೋಡ್ರಿ, ಪೂರ್ತಿ ಕೆಂಪಗಾಗಬಾರ್ದು. ಸ್ವಲ್ಪ ಕೆಂಪು ಮೋಡಿ ಒಳಗೆ ಬಂದ ತಕ್ಷಣವೇ ನಾವು ಜೀರಿಗೆ ಹಾಕ್ಕೋಬೇಕೀಗ. ಇಷ್ಟಾದರೆ ಸಾಕು, ಜೀರಿಗೆ ಹಾಕ್ಕೊಳ್ಳೋಣ. ಉದ್ದಿನಬೇಳೆ ಬದಲಾಗಿ ನೀವು ಕಡಲೆಬೇಳೆ ಕೂಡ ಯೂಸ್ ಮಾಡ್ಬೋದು. ಸ್ವಲ್ಪ ಉದ್ದಿನಬೇಳೆ ಟೇಸ್ಟ್ ಜಾಸ್ತಿ ಇರ್ತೈತಿ. ಜೀರಿಗೆ ಹಾಕ್ಕೊಂಡು ಚಟಪಟ ಅಂದಮೇಲೆ ಕರಿಬೇವು ಸೊಪ್ಪು ಮತ್ತು ಹೆರ್ಚ್ಕೊಂಡಿರುವಂತಹ ಮೆಣಸಿಕಾಯಿ ಹಾಕ್ಕೊಳ್ಳೋಣ. ಮೆಣಸಿಕಾಯಿ ಇದೇ ರೀತಿ ಹೆರ್ಚ್ಕೋಬೇಕು ನೋಡ್ರಿ. ಒಂದು ಸರ್ತಿ ಉದ್ದ ಮತ್ತು ಒಂದು ಸರ್ತಿ ಅಡ್ಡ ಹೆರ್ಚ್ಕೊಂಡ್ವಿ ಅಂದ್ರೆ 4 ಪೀಸ್ ಆಗ್ತಾವೆ. ಇದೇ ರೀತಿ ಹೆರ್ಚ್ಕೊಂಡ್ವಿ ಅಂತಂದ್ರೆ ಎಣ್ಣೆ ಒಳಗೆ ಖಾರ ಚಂದ ಬಿಡ್ತೈತಿ ಮತ್ತು ಅವಲಕ್ಕಿನೂ ಟೇಸ್ಟ್ ಆಗ್ತೈತಿ. ಈಗ ಮೆಣಸಿಕಾಯಿ ಚೆಂದಾಗೆ ಬೆಂದಾದ್ಮೇಲೆ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕ್ಕೊಂಡು ಚೆಂದಾಗೆ ಬೇಯಿಸ್ಕೋಬೇಕು. ಪೂರ್ತಿ ಕೆಂಪಾಗೋವರೆಗೂ ಬೇಯಿಸ್ಕೊಳ್ಳೋದು ಬೇಡ. ಉಳ್ಳಾಗಡ್ಡಿ ಒಂದು 75% ಬೆಂದ್ರೆ ಸಾಕು, ಕಚ್ಚಾ ಬೆಂದಿರಬೇಕು. ಇದಕ್ಕೆ ಸ್ವಲ್ಪ ನಾನು ಹೀಗೆ ಉಪ್ಪು ಹಾಕೋತೀನಿ ನೋಡ್ರಿ. ಹಾಗೆ ನಾನು ನನ್ನ ಚಾನಲ್ನೊಳಗೆ ಅವಲಕ್ಕಿ ಚೋಡಾ ರೆಸಿಪಿಯನ್ನು ಕೂಡ ಅಪ್ಲೋಡ್ ಮಾಡೀನಿ. ಇನ್ನೂ ಯಾರು ನೋಡಿಲ್ಲ ಅಂದ್ರೆ ಮೇಲ್ಗಡೆ ಐಕಾರ್ಡ್ನ ಲಿಂಕ್ ಕೊಟ್ಟಿನಿ ನೋಡ್ರಿ, ಮೇಲೆ ಲಿಂಕ್ ಬರಾಕ್ತೈತಿ. ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಅವಲಕ್ಕಿ ಚೋಡಾ ರೆಸಿಪಿಯನ್ನು ನೋಡ್ಬೋದು. ಹಾಗೆ ನಾನು ರೀಸೆಂಟಾಗಿ ಸಿರಿ ವ್ಲಾಗ್ಸ್ಗಳನ್ನು ಸ್ಟಾರ್ಟ್ ಮಾಡೀನಿ. ನನ್ನ ಚಾನಲ್ನಲ್ಲಿ ನಾನು ನನ್ನ ದಿನಚರಿಯ ವ್ಲಾಗ್ಸ್ಗಳನ್ನು ಹಾಕ್ತೀನಿ. ಒಂದು ಪ್ಲೇಲಿಸ್ಟನ್ನೇ ಕೊಟ್ಟಿರ್ತೀನಿ ಲಾಸ್ಟಲ್ಲಿ. ಪ್ಲೇಲಿಸ್ಟ್ನಲ್ಲಿ ಎಲ್ಲ ವ್ಲಾಗ್ಸ್ಗಳನ್ನು ನೀವು ನೋಡ್ಬೋದು. ಗಣೇಶ ಚತುರ್ಥಿಯ ವ್ಲಾಗ್ ಆಗಿರ್ಬೋದು, ವರಮಹಾಲಕ್ಷ್ಮಿಯ ವ್ಲಾಗ್ ಆಗಿರ್ಬೋದು, ಎಲ್ಲ ವಿಡಿಯೋಸ್ಗಳನ್ನು ನೋಡ್ಬೋದು. ಇಷ್ಟು ಬೆಂದರೆ ಸಾಕು, ಒಲೆ ಆಫ್ ಮಾಡ್ಕೊಂಬಿಡೋಣ. ನೆಕ್ಸ್ಟ್ ಅವಲಕ್ಕಿ ಈ ರೀತಿ ಇರಬೇಕು ನೋಡ್ರಿ. ನಾವು ಸುಸ್ಲಾ ಮಾಡ್ತೀವಲ್ಲ, ಅವಲಕ್ಕಿ ಸುಸ್ಲಾ ಅದಲ್ಲ. ಈ ರೀತಿ ನೈಲಾನ್ ಪೋಹ ಅಂತ ಬರ್ತಾವು ಅಂಗಡಿ ಒಳಗೆ. ಈ ರೀತಿ ತೋರಿಸಿದ್ರೆ ನೈಲಾನ್ ಪೋಹ ಅಂದ್ರೆ ಕೊಡ್ತಾರೆ. ಪೂರ್ತಿ ತೆಳುವೂ ಅಲ್ಲ, ಪೂರ್ತಿ ದಪ್ಪನೂ ಅಲ್ಲ, ಮೀಡಿಯಮ್ ಸೈಜ್ ಅವಲಕ್ಕಿ ಅಂದ್ರೂ ಕೂಡ ಕೊಡ್ತಾರೆ. ಈಗ ಒಗ್ಗರಣೆ ಏನು ಹಾಕ್ಕೊಂಡಿವಲ್ಲ ಅದ್ರೊಳಗೆ ಅವಲಕ್ಕಿ ಹಾಕ್ಕೊಳ್ಳೋಣ. ಹಾಗೆ ಇದನ್ನು ಬೇಯಿಸೋದಿಲ್ರಿ ಸದ್ಯ. ಇಷ್ಟೇನು ಬೇಯಿಸ್ಕೊಂಡಿವಲ್ಲ ಅಷ್ಟೇ. ಈಗ ಕೆಳಗಿಳಿಸಿದ ತಕ್ಷಣವೇ ಒಂದು ಸ್ವಲ್ಪ ಆರಲಿ, ಒಗ್ಗರಣೆ ಹಾಕ್ಕೊಂಡಿರ್ತೀವಲ್ಲ, 1-2 ನಿಮಿಷ ಆರಿದ ತಕ್ಷಣ ಅವಲಕ್ಕಿ ಹಾಕ್ಕೊಂಡು ಚೆಂದಾಗೆ ಕಲಿಸ್ಕೊರಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ನಡಿತೈತಿ, ಪೂರ್ತಿ ಹಾಕ್ಕೊಳ್ಳೋದಲ್ಲ. 1-2 ಗುಟಕ್ನಷ್ಟು ನೋಡ್ರಿ, ಇಷ್ಟೇ ಹಾಕ್ಕೊಂಡಿನಿ ನೋಡ್ರಿ. ನಾನು ಒಂದು ಇಬ್ಬರಿಗೆ ಆಗುವಷ್ಟು ಮಾಡಾಕತ್ತೀನಿ ಅವಲಕ್ಕಿ. ಇಷ್ಟು ಹಾಕ್ಕೊಂಡ್ರೆ ಸಾಕು, ಪೂರ್ತಿ ಮೆತ್ತಗಾಗಬಾರ್ದು ಅವಲಕ್ಕಿ, ಟೇಸ್ಟ್ ಬರೋಂಗಿಲ್ಲ. ಈಗ ನೆಕ್ಸ್ಟ್ ಇದಕ್ಕೆ ನಾವು ಏನೇನು ಹಾಕ್ಕೋಬೇಕು ನೋಡೋಣ. ಫ್ರೆಶ್ ಆಗಿರುವಂತಹ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಭಾರಿ ಟೇಸ್ಟ್ ಆಗ್ತೈತ್ರಿ. ಮತ್ತು ಹೆರಿದಿರುವಂತಹ ಹಸಿ ಕೊಬ್ಬರಿ, ಇದಕ್ಕೆ ಬಳಸೋದು ಹಸಿ ಕೊಬ್ಬರಿನೇ ಬಳಸಬೇಕು. ಸ್ವಲ್ಪ ಸಕ್ಕರೆ ಮತ್ತು ನಿಂಬೆಹಣ್ಣಿನ ರಸ. ಮೊದಲಿಗೆ ನಾವು ಉಳ್ಳಾಗಡ್ಡಿ ಬೇಯಿಸ್ಬೇಕಾದ್ರೂ ಉಪ್ಪು ಹಾಕ್ಕೊಂಡಿವಿ. ರುಚಿ ನೋಡ್ಕೊಂಬಿಟ್ಟು ನೀವು ಬೇಕಿದ್ರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೋಬೋದು. ಇವೆಲ್ಲ ಹಾಕ್ಕೊಂಡು ಚೆಂದಾಗೆ ಕಲಿಸ್ಕೋಬೇಕು ನೋಡ್ರಿ. ಹಸಿ ಕೊಬ್ಬರಿನೇ ಬಳಸಬೇಕು. ಈಗ ಹಬ್ಬದೊಳಗೆ ಕಾಯಿಗಳು ಜಾಸ್ತಿ ಒಡೆದಿರ್ತೀವಿ ದೇವರಿಗೆ, ವೇಸ್ಟ್ ಮಾಡೋಕ್ಕಿಂತಲೂ ಈ ರೀತಿ ಕೊಬ್ಬರಿ ಅವಲಕ್ಕಿ ಮತ್ತು ಕೊಬ್ಬರಿ ಪಲ್ಯ ರೆಸಿಪಿಯನ್ನು ಕೂಡ ನಾನು ನನ್ನ ಚಾನಲ್ನೊಳಗೆ ಅಪ್ಲೋಡ್ ಮಾಡೀನಿ. ಮೇಲ್ಗಡೆ ಐಕಾರ್ಡ್ನಲ್ಲಿ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡೋದ್ರ ಮೂಲಕ ನೀವು ಕೊಬ್ಬರಿ ಪಲ್ಯ ರೆಸಿಪಿಯನ್ನು ಕೂಡ ನೋಡ್ಬೋದು. ಈಗ ಕೊಬ್ಬರಿ ಅವಲಕ್ಕಿ ಪೂರ್ತಿಯಾಗಿ ರೆಡಿ ಆಗೈತಿ. ಇದಕ್ಕೆ ಸರ್ವ್ ಮಾಡೋದಕ್ಕೆ ನಾನು ಪ್ಲೇಟ್ ಒಳಗೆ ಹಾಕ್ಕೊಳಕತ್ತೀನಿ. ಹಾಗೆ ಒಂದು ವ್ಲಾಗ್ ಒಳಗೂ ಕೂಡ ಇದನ್ನು ತೋರಿಸಿರ್ತೀನಿ. ನೆಕ್ಸ್ಟ್ ಬರುವಂತಹ ವ್ಲಾಗಲ್ಲಿ ತೋರಿಸಿರ್ತೀನಿ. 12ನೇ ತಾರೀಕಿಗೆ ವ್ಲಾಗಲ್ಲಿ ಬರ್ತೈತೆ ನೋಡ್ರಿ. ಇದು ಮ್ಯಾಲೆ ಸ್ವಲ್ಪ ಇನ್ನೊಂದು ಸ್ವಲ್ಪ ತುರ್ಕೊಂಡಿರುವಂತಹ ಕೊಬ್ಬರಿ ಹಾಕ್ಕೊಳ್ಳೋಣ. ಹಸಿ ಕೊಬ್ಬರಿ, ಒಣ ಕೊಬ್ಬರಿ ಹಾಕ್ಕೋಬಾರ್ದು. ಇನ್ನೊಂದು ಸ್ವಲ್ಪ ಕೊಬ್ಬರಿ ಜಾಸ್ತಿ ಇದ್ರೇ ಟೇಸ್ಟ್. ಇದು ಒಳಗೆ ಹಾಕಿ ಕಲಸಿದ್ರೂ ಕೂಡ ಮ್ಯಾಲೆ ಇನ್ನೊಂದು ಸ್ವಲ್ಪ ಹಾಕೋಬೇಕು ಕೊಬ್ಬರಿ. ಈಗ ಅವಲಕ್ಕಿ ಪೂರ್ತಿಯಾಗಿ ರೆಡಿ ಆಗೈತಿ, ಕೊಬ್ಬರಿ ಅವಲಕ್ಕಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ತೈತೆ ಅಂದ್ಕೊಂಡಿನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡ್ಕೊರಿ. ಮತ್ತು ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ. ಆವಾಗ ನಾನು ಅಪ್ಲೋಡ್ ಮಾಡಿರುವಂತಹ ಹೊಸ ವಿಡಿಯೋಸ್ಗಳನ್ನು ಆವಾಗಿಂದ ಅವಾಗೆ ನೀವು ನೋಡ್ಬೋದು.
ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ಹೊಸ ವಿಡಿಯೋಸ್ಗಳಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.